ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತೊಂದು ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಜನ್ಮ ರಾಶಿಯಿಂದ ಕುಜ ಗೋಚಾರ ಫಲ ತಿಳಿಯೋದು ಹೇಗೆ, ಯಾವ ಸ್ಥಾನದಲ್ಲಿ ಕುಜ ಗ್ರಹ ಸ್ಥಿತನಿದ್ರೆ ಏನ್ ಆಗತ್ತೆ, ಶುಭ ಹಾಗೆ ಅಶುಭದ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಎದುರಾಗುವಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಎಂದಿನಂತೆ ನೀವು ತಿಳಿಸುವ ಪ್ರತಿನಿತ್ಯದ ಸರಳ ಪರಿಹಾರವನ್ನು ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ನಮೋ ಮಹದ್ಭ್ಯೋ ನಮೋ ಋಷಿಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ, ವಿಶೇಷವಾಗಿ ಇವತ್ತಿನ ಒಂದು ದಿನವನ್ನು ನೋಡಿದಾಗ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ, ವಿಶೇಷವಾಗಿ ಆಷಾಢ ಮಾಸದ ಕೃಷ್ಣ ಪಕ್ಷದ ವಿಶೇಷವಾಗಿ ತ್ರಯೋದಶಿ, ದ್ವಾದಶಿ ಉಪರಿ ತ್ರಯೋದಶಿ ತಿಥಿ ಇರತಕ್ಕಂಥದ್ದು, ಸೋಮವಾರ ಆರಿದ್ರಾ ನಕ್ಷತ್ರ ಇರತಕ್ಕಂಥದ್ದು. ವಿಶೇಷವಾಗಿ ತ್ರಯೋದಶಿ ಅಂದರೆ ನಾವು ಪ್ರದೋಷ ಕಾಲಾದಿಗಳನ್ನು ದ್ವಾದಶಿ ಉಪರಿ ತ್ರಯೋದಶಿ ಬಂದಾಗ ಪ್ರದೋಷ ಕಾಲವನ್ನು ಮಾಡ್ತಕ್ಕಂಥದ್ದು ಸೋಮ ಪ್ರದೋಷ ಅಂತ ಕರಿತೀವಿ. ಅಂತಹ ಇವತ್ತಿನ ದಿನ ಪರಮಾತ್ಮನಾದಂತಹ ಪರಮೇಶ್ವರನನ್ನು ತದೇಕವಾಗಿ ಇವತ್ತಿನ ದಿವಸ ನೀವು ಮಾಡುವಂಥ ಒಂದು ಸಣ್ಣ ಸಣ್ಣ ನಾಮವೂ ಕೂಡ ಅವನ ಆನಂದಕ್ಕೆ ಕಾರಣವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪರಮೇಶ್ವರ ಅಂದರೆ ನಮ್ಮೆಲ್ಲರ ಲಾಸ್ಯಕಾರಕನಾಗಿರ್ತಕ್ಕಂಥವನು, ನಮ್ಮೆಲ್ಲರ ಬದುಕಿಗೂ ತನ್ನದೇ ಆದಂಥ ಒಂದು ಸ್ಫುಟತ್ವವನ್ನು ಕೊಟ್ಟು ಹೇಗೆ ಬದುಕನ್ನು ಚಲಿಸಬೇಕು ಅಂತಕ್ಕಂಥ ಗಾಡಿಯನ್ನು ಮುಂದೆ ಚಲಿಸುವಂಥ ಆ ಒಂದು ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥವನು ಪರಮೇಶ್ವರ. ಹಾಗಾಗಿ ಎಲ್ಲ ಭವಬಂಧನಾದಿಗಳಿಂದ ಋಣ ವಿಮೋಚನವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ಋಣವಿಮೋಚಕ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ, ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ ರುದ್ರಾಭಿಷೇಕಾದಿಗಳನ್ನು, ಯಾಕೆಂದರೆ ಆ ಒಂದು ಸಾಕ್ಷಾತ್ ಪರಮೇಶ್ವರ ಅಭಿಷೇಕ ಪ್ರಿಯನು. ಇವತ್ತಿನ ದಿವಸ ಅಭಿಷೇಕ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಏನೂ ಇಲ್ಲ, ಕನಿಷ್ಠ ಒಂದು ದರ್ಶನ ಮಾತ್ರ ಮಾಡ್ಕೊಳ್ಳಿ. ಶಿವಪಂಚಾಕ್ಷರ ಮಂತ್ರವನ್ನು ಉಚ್ಚಾರವನ್ನು ಮಾಡ್ತಕ್ಕಂಥದ್ದು. ಇನ್ನು ಇವತ್ತಿನ ವಿಶೇಷವಾಗಿ ತುಂಬ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲದಿಂದ ನಾವು ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಏನಪ್ಪ ಅಂದರೆ, ನಾವು ಎಲ್ಲ ನಮ್ಮ ಕೈ ಮೀರಿ ಮಿಗಿಲಾದಾಗ, ಕೈ ಮೀರಿ ಹೋದಾಗ ನಾವು ಕೊನೆಯದಾಗಿ ಯಾರನ್ನು ಆಶ್ರಯಿಸ್ತೀವಿ? ಭಗವಂತನನ್ನು ಆಶ್ರಯಿಸ್ತೀವಿ ಅಲ್ವಾ? ಆ ಭಗವಂತನನ್ನು ಆಶ್ರಯಿಸಬೇಕಾದ್ರೆ ಮನಸ್ಸಿನ ಮೇಲೆ, ಮನಸ್ಸಿನ ಒಳಗಡೆ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ, ಪ್ರಾರ್ಥನೆ ಇರಬೇಕು. ಆ ಒಳಗಡೆ ಆ ನಂಬಿಕೆ, ಹೊರಗಡೆ ಪ್ರಾರ್ಥನೆ ಇರಬೇಕು. ಆ ನಂಬಿಕೆ ಪ್ರಾರ್ಥನೆಯಿಂದ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಎಲ್ಲ ಈಶ್ವರನ ಸನ್ನಿಧಾನದಲ್ಲಿ ಒಂದು ಮುತ್ತುಗದ ಎಲೆಯನ್ನು ತೊಗೊಂಡೋಗಿ, ಇಲ್ಲಾಂದರೆ ಬಾಳೆ ಎಲೆ ಅಥವಾ ಅಡಿಕೆ ಪಟ್ಟಿ ಯಾವುದಾದ್ರೂ ಪರವಾಗಿಲ್ಲ, ಮಣ್ಣಿನ ಹಣತೆಯನ್ನು ತೊಗೊಂಡೋಗಿ ಸಾಯಂ ಸಂಧ್ಯಾ ಸಮಯದಲ್ಲಿ ಋಣವಿಮೋಚಕ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ, ಸಾಂಬಶಿವನ ಋಣವಿಮೋಚಕ ಸ್ತೋತ್ರ ಇದೆ, ಪಾರಾಯಣವನ್ನು ಮಾಡಿ, ವಿಶೇಷವಾಗಿ ಅಭಿಷೇಕಾದಿಗಳನ್ನು ನೋಡಿ ಅನನ್ಯವಾಗಿ ಶಿವನ ಸಮೀಪದಲ್ಲಿ ಈ ಒಂದು ಮುತ್ತಗದ ಎಲೆ ಅಥವಾ ಬಾಳೆ ಎಲೆ ಅಥವಾ ನಾವು ಏನು ತಟ್ಟೆ ಇದನ್ನು ಅಡಿಕೆ ತಟ್ಟೆ ಅಂತ ಕರಿತೀವಿ, ಯಾವುದಾದ್ರೂ ಒಂದು ವಸ್ತು ಮೇಲೆ ಉಪ್ಪನ್ನು ಹಾಕಿ, ಕನಿಷ್ಠ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಪ್ರಮಾಣದಲ್ಲಿ ಮುಷ್ಟಿಯನ್ನು, ಒಂದು 5 ಜನ ಇದ್ದರೆ 5 ಮುಷ್ಟಿ, 2 ಜನ ಇದ್ದರೆ 2 ಮುಷ್ಟಿ, ಈ ರೀತಿ ಒಂದಷ್ಟು ಮುಷ್ಟಿಯಷ್ಟು ಆ ಉಪ್ಪನ್ನು ಹಾಕಿ ಹಣತೆಯನ್ನು ಹಚ್ಚಿ ಶಿವನ ಆಪೋಸಿಟ್ಟಾಗಿ, ಯಾಕೆಂದರೆ ನಾವೆಲ್ಲ ಕೂಡ ದೇವರ ಮುಂದೆ ಹೀಗೆ ದೀಪವನ್ನು ಇಡ್ತೀವಿ, ಉತ್ತರಕ್ಕೆ ಅಥವಾ ಪೂರ್ವಾಭಿಮುಖವಾಗಿರ್ತಕ್ಕಂಥದ್ದು. ಆದರೆ ಈಗ ಆಪೋಸಿಟ್ ಇರಬೇಕು. ಶಿವ ಹೀಗಿದ್ದರೆ ಹೀಗೆ ದೀಪವನ್ನು ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಋಣವಿಮೋಚಕ ಸ್ತೋತ್ರವನ್ನು ಮಾಡಿ, ಏನೂ ಆಗಲಿಲ್ಲ ಅಂದರೆ 181 ಬಾರಿ ಓಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತೇಳಿ 181 ಬಾರಿ ಓಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಥವಾ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು 181 ಬಾರಿ ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿ, ಖಂಡಿತ ನಿಮ್ಮ ಬದುಕಿನಲ್ಲಿ ಏನಾದರೂ ಕೂಡ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥದ್ದು, ಕೆಲಸದಲ್ಲಿ ಮಾಡುವಂಥ ವೃತ್ತಿರಂಗದಲ್ಲಿ ಏನಾದರೂ ಕೂಡ
ಅಡೆತಡೆಗಳಿದ್ದು ಅದರಿಂದ ಏನಾದರೂ ಕೂಡ ಸಮಸ್ಯೆಗಳಿದ್ದರೂ ಕೂಡ ಇವತ್ತು ನೀವು ಭಗವಂತನ ನಿಮ್ಮ ಸಮೀಪದಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ. ಎಲ್ಲವನ್ನು ಕೂಡ ಮುಕ್ತವಾಗಿ ಹೇಳ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಎಲ್ಲರೂ ಕೂಡ ಸದ್ವಿನಿಯೋಗ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಏನು ಅನ್ನೋದನ್ನ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಕುಜ ಗೋಚಾರ ಫಲ ಅಂದ್ರೆ ಇನ್ನು ಜನ್ಮ ರಾಶಿಯಿಂದ ಇದನ್ನು ತಿಳಿದುಕೊಳ್ಳೋದು ಹೇಗೆ ಗುರೂಜಿ? ಧರಣೀ ಗರ್ಭಸಂಭೂತಂ ವಿದ್ಯುತ್ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಅಂತೇಳಿ. ಅಂದರೆ ಈ ಸ್ತೋತ್ರದಲ್ಲೇ ಎಲ್ಲ ಕುಜನ ಒಂದು ಶಕ್ತಿ, ಅವನ ಒಂದು ಪೊಟೆನ್ಷಿಯಲ್ ಏನು, ಅವನು ಏನು ಕೆಲಸ ಮಾಡ್ತಾನೆ, ಯಾವ ತತ್ವದಲ್ಲಿದ್ದಾನೆ ಅಂತಕ್ಕಂಥದ್ದು ಅಗ್ನಿರ್ಮೂರ್ಧ್ನಾ ದಿವಃ ಕಕಕ್ಪತಿ ಪೃಥಿವ್ಯಾಹಯಂ ಅಂತೇಳಿ ಅಗ್ನಿತತ್ವಕಾರಕನಾಗಿರ್ತಕ್ಕಂಥವನು. ಧರಣಿ ಗರ್ಭಸಂಭೂತಂ, ಯಾರ ಮಗನು? ಧರಣಿ ಅಂದರೆ ಭೂಮಿಯ ಮಗನಾಗಿರ್ತಕ್ಕಂಥವನು ಕುಜನು ಅಂತೇಳಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿಂ ಸಮಪ್ರಭಂ. ನಮ್ಮೆಲ್ಲ ಈ KVಗೆ ಸಂಬಂಧಪಟ್ಟ ಹಾಗೆ ತಾಮ್ರದ ತಂತಿ, ತಾಮ್ರಕ್ಕೂ ಕೂಡ ಕುಜನೇ ಕಾರಕನು. ಎಲ್ಲೋ ಉತ್ಪತ್ತಿ ಆಗುವಂಥದ್ದನ್ನು ತಗೊಂಡು ಬಂದು ನಮಗೆ ಕೊಟ್ಟು ಬೆಳಕನ್ನು ಮಾಡ್ತಕ್ಕಂಥ ಶಕ್ತಿ ಅಗ್ನಿತತ್ವದಲ್ಲಿರ್ತಕ್ಕಂಥವನು ಕುಜನು. ಇವನನ್ನು ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಆದರೆ ಮದುವೆ ಸಂಬಂಧದಲ್ಲಿ ಒಂದಷ್ಟು ಬೇರೆ ಶುಕ್ರನಿಂದ ಚಂದ್ರನಿಂದ ಇವನನ್ನು ನೋಡ್ತಕ್ಕಂಥ ಒಂದು ಅಭ್ಯಾಸ ಉಂಟು. ಆದರೆ ಜ್ಯೋತಿಷ್ಯದಲ್ಲಿ ಲಗ್ನಾತ್ ರಾಶಿ ಅಂತಕ್ಕಂಥದ್ದು, ಅಂದರೆ ರಾಶಿಯಿಂದ ಮತ್ತು ಲಗ್ನದಿಂದ ಅಂತಕ್ಕಂಥದ್ದು. ಈಗ ಲಗ್ನದಿಂದ ನಾವು ನೋಡಿದಾಗ ಫಾರ್ ಎಕ್ಸಾಂಪಲು ಎಷ್ಟನೇ ಭಾವದಲ್ಲಿ ಕುಜನಿದ್ದಾನೆ ಅದರ ಮೇಲೆ ಪ್ರಭಾವವನ್ನು ಏನೆಲ್ಲ ಬೀರ್ತಾನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಕ್ಷತ್ರ ಅಂತಕ್ಕಂಥದ್ದು ಬರುತ್ತೆ. ಈ ನಕ್ಷತ್ರ ಅಂದರೆ ರಾಶಿ ಅಂತಕ್ಕಂಥದ್ದು. ನಕ್ಷತ್ರಾನುಸಾರದಲ್ಲಿ ದಶಾನುಕೂಲ ಬರ್ತಕ್ಕಂಥದ್ದಾಗುತ್ತೆ. ಈಗ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕೇತು ದಶೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು, ಕೇತು ಶುಕ್ರಾದಿಗಳಿಂದ ಪ್ರಾರಂಭ ಆಗ್ತಕ್ಕಂಥ, ಕೇತು ಆದಮೇಲೆ ಶುಕ್ರ ಬರ್ತಕ್ಕಂಥದ್ದು. ಹಾಗೆ ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ಮೃಗಶಿರಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಕುಜನ ದಶೆಯಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದಾಗ ಒಂದು 7 ವರ್ಷ ಕುಜದಶೆ ಇರ್ತಕ್ಕಂಥದ್ದು. ಇವನು ರಾಶಿಯಿಂದ ನಾವು ನೋಡಿದಾಗ ಎಷ್ಟನೇ ಮನೆಯಲ್ಲಿದ್ದರೆ ಶುಭ, ಎಷ್ಟನೇ ಮನೆಯಲ್ಲಿದ್ದರೆ ಅಶುಭ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಈ ಒಂದು ಕುಜನನ್ನು ನಾವು ಭೂಮಿಕಾರಕ ಅಗ್ನಿತತ್ವ ಗ್ರಹ ಆಗಿರೋದ್ರಿಂದ ಇವು ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಸರ್ಜನ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಪೊಲೀಸ್ ಇರ್ಬೋದು, ಮತ್ತು ವಿಶೇಷವಾಗಿ ಭೂಮಿ ಸಂಬಂಧಿತವಾಗಿರ್ಬೋದು, ಸ್ಥಿರಾಸ್ತಿಗಳಿರ್ಬೋದು, ಇದೆಲ್ಲ ಕೂಡ ಈ ಕುಜನಿಂದನೇ. ರಿಯಲ್ ಎಸ್ಟೇಟ್ ಇರ್ಬೋದು, ಒಳ್ಳೆ ಪೊಲೀಸ್ ಆಫೀಸರ್, ಖಡಕ್ ಪೊಲೀಸ್ ಆಫೀಸರ್ ಇರ್ಬೋದು. ಇದೆಲ್ಲದಕ್ಕೂ ಕೂಡ ಕಾರಕತ್ವವನ್ನು ಯಾರಪ್ಪ ಅಂದರೆ ಕುಜನು. ಇನ್ನೂ ಹತ್ತಿರ ಹೋದಾಗ ನಮ್ಮ ರಕ್ತಕ್ಕೆ, ದೇಹದಲ್ಲಿ ರಕ್ತ ಇಲ್ಲ ಅಂದರೆ ಅವನ ಪವರೇ ಕಡಿಮೆ ಆಗಿಬಿಡುತ್ತೆ, ಇಮ್ಯುನಿಟಿ ಇಲ್ಲ ಅಂತ ಕರಿತೀವಿ. ಹಾಗಾಗಿ ರಕ್ತಕಾರಕನು ಕೂಡ ಕುಜನು. ಇನ್ನು ಅಣ್ಣ ತಮ್ಮಂದರಿಗೆ ಕಾರಕನು ಕೂಡ ಕುಜನು. ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಜಯಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ತಾಯಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ ಅಂದೆ. ಚೆನ್ನಾಗಿದ್ದೀನಿ. ಇದು ಆರೋಗ್ಯನೇ ಸಮಸ್ಯೆ ಸ್ವಾಮಿ. ನೋಡಿ, ಇವತ್ತು ಆರೋಗ್ಯನೇ ಸಮಸ್ಯೆ. ಈಶ್ವರನ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ಪ್ರತಿ ಮಾಸದಲ್ಲೂ ಕೂಡ 2 ಪ್ರದೋಷ ಕಾಲಗಳು ಬರುತ್ತೆ. ಆಯಿತಾ? ಈ ಪ್ರದೋಷದ ದಿವಸ ಈಶ್ವರನ ಸನ್ನಿಧಾನಕ್ಕೆ ಇವತ್ತು ಸಾಯಂಕಾಲ ಹೋಗಿ ಮನೆಯ ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರತಿನಿತ್ಯವೂ 41 ದಿನಗಳ ಕಾಲ ಉಪ್ಪು ಮತ್ತು ಅರಿಶಿಣ ಸ್ನಾನಕ್ಕೆ ಮಿಶ್ರಣ ಮಾಡಿ ಸ್ನಾನ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇದು ನನ್ನ ಮಕರ ರಾಶಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಯಾವ ಸ್ಥಾನದಲ್ಲಿ ಕುಜ ಗ್ರಹ ಸ್ಥಿತನಿದ್ರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ, ಇನ್ನು ಏನಪ್ಪ ಅಂದರೆ ಇವನು ಆತ್ಮವಿಶ್ವಾಸ ಜಾಸ್ತಿ. ಕುಜನು ಯಾರ ಜಾತಕದಲ್ಲಿ ಡೈನಾಮಿಕಲ್ ಆಗಿರ್ತಾನೋ, ಅಂದರೆ ಸದೃಢವಾಗಿರ್ತಾನೋ, ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ನಾಯಕತ್ವದ ಗುಣಗಳು ಹೆಚ್ಚಾಗಿರುತ್ತೆ. ಇವನು ಯಾವ ಮನೆಯಲ್ಲಿದ್ದರೆ ಒಳ್ಳೆಯದು, ಯಾವ ಮನೆಯಲ್ಲಿದ್ದರೆ ಅಶುಭ, ಅಥವಾ ಯಾವ ಮನೆಯಲ್ಲಿದ್ದರೆ ಶುಭ ಅಂತಕ್ಕಂಥದ್ದು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 3ನೇ ಮನೆ, 6ನೇ ಮನೆ, 9ನೇ ಮನೆ, 10ನೇ ಮನೆ, ಜೊತೆಗೆ 11ನೇ ಮನೆಗಳಲ್ಲಿದ್ದರೆ ಇವನು ಒಳ್ಳೆ ಫಲವನ್ನು ಕೊಡ್ತಾನೆ. ಫಾರ್ ಎಕ್ಸಾಂಪಲ್ 10ನೇ ಮನೆಯಲ್ಲಿದ್ದಾನೆ ಅಂದರೆ ಕರ್ಮಸ್ಥಾನದಲ್ಲಿ ಕುಜನಿದ್ದಾಗ ಏನಾಗುತ್ತೆ, ಡೈನಾಮಿಕಲ್ ಆಗಿ ಅವನು ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ತಾನೆ. 3ನೇ ಮನೆಯಲ್ಲಿದ್ದರೆ ಧೈರ್ಯ ಜಾಸ್ತಿ ಇರುತ್ತೆ, ಸ್ವಲ್ಪ ಆತುರದ ನಿರ್ಧಾರಗಳು ಜಾಸ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಹಠಾತ್ ಏನಾಗುತ್ತೆ, ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಶೀಘ್ರವಾಗಿ ತಗೊಳ್ತಾರೆ. ಈಗ ಜನಕಲ್ಯಾಣಿಗೆ ರಾಜಕೀಯ ವ್ಯಕ್ತಿಗಳಿಗೆ ನಾಯಕತ್ವದ ಗುಣ ಇದ್ದಂಥವ್ರಿಗೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಎಂಟೈರ್ ಆ ಸಮಾಜ ಅವಲಂಬನೆ ಆಗಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಕುಜನ ಅಂತಕ್ಕಂಥವನು ಧೈರ್ಯಕಾರಕನು ಮತ್ತು ರಕ್ತಕಾರಕನು. ವಿಶೇಷವಾಗಿ ಏನಪ್ಪ ಅಂದರೆ ಹೆಂಡತಿಗೆ ಗಂಡನು
ಯಾರಪ್ಪ ಅಂದರೆ ಕುಜನೇ. ಯಾಕಂದರೆ ಕುಜ ಅಂದರೆ ಪುರುಷ ಗ್ರಹಣ ಆಗಿರೋದ್ರಿಂದ ಬಹಳ ಮುಖ್ಯವಾಗಿ 3, 6 ಮತ್ತು 9 ಮತ್ತು 10, 11ನೇ ಮನೆಗಳಲ್ಲಿ ಇವನಿದ್ದಾಗ ವಿಶೇಷವಾದ ಫಲವನ್ನು ಕೊಡ್ತಾನೆ. 10ನೇ ಮನೆಯಲ್ಲಿ ಏನಾದರೂ 10ನೇ ಮನೆಯ ಅಧಿಪತಿಗೆ ಸಂಬಂಧ ಬಂದಾಗ ಅಥವಾ ಲಗ್ನ ಅಧಿಪತಿ 10ನೇ ಮನೆಯ ಅಧಿಪತಿ ಸಂಬಂಧ ಬಂದಾಗ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದಾಗುತ್ತೆ. ನಾವು ಮಿಲಿಟ್ರಿ ಯಾಕೆಂದರೆ ಮಿಲಿಟ್ರಿಗೆ ಇರಬೇಕಾಗಿರೋದು ಆತ್ಮಸ್ಥೈರ್ಯ ಅಲ್ವಾ. ಆತ್ಮಸ್ಥೈರ್ಯ ಇಲ್ಲದೆ ಇದ್ದರೆ, ಆತ್ಮಬಲ ಇಲ್ಲದೆ ಇದ್ದರೆ, ವಿಶ್ವಾಸ ಇಲ್ಲದೆ ಇದ್ದರೆ ಅವ್ರು ಎಲ್ಲೂ ಹೋಗಲಿಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ಈ 3ರ ಕಾರಕನಾಗಿರ್ತಕ್ಕಂಥ ಶಕ್ತಿ ಮತ್ತು ಧೈರ್ಯಕ್ಕೆ ಕಾರಕನಾಗಿರ್ತಕ್ಕಂಥವನು ಕುಜನಾಗಿರ್ತಕ್ಕಂಥವನಾಗ್ತಾನೆ. ಈ ಕುಜನು 2ನೇ ಮನೆ ಧನಭಾವ ಆಗಿರ್ತಕ್ಕಂಥ 2ನೇ ಮನೆಯಲ್ಲಿ, ಕುಟುಂಬ ಸ್ಥಾನವಾದಂಥ 4ನೇ ಮನೆಯಲ್ಲಿ, ಪಂಚಮ ಭಾವ ಪುತ್ರಸ್ಥಾನ ಪೂರ್ವಪುಣ್ಯ ಸ್ಥಾನವಾದಂಥ ಪಂಚಮದಲ್ಲಿ, 6ನೇ ಮನೆಯಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ. ಸಪ್ತಮ ಭಾವ ಕಳತ್ರ ಭಾವ ಆಗಿರ್ತಕ್ಕಂಥ 7ನೇ ಮನೆಯಲ್ಲಿ, ಆಯುರ್ಭಾವ ಆಗಿರ್ತಕ್ಕಂಥ 8ನೇ ಮನೆಯಲ್ಲಿ ವಿಶೇಷವಾಗಿ ಇವನೇನು ಮಾಡ್ತಾನಪ್ಪ ಅಂದರೆ 9ನೇ ಭಾವಕ್ಕೂ ಕೂಡ ಭಾಗ್ಯಸ್ಥಾನ ಅಂತೇಳಿ ಕರಿತೀವಿ ನಾವು. ಭಾಗ್ಯಸ್ಥಾನದಲ್ಲೂ ಕೂಡ ಕುಜನಿದ್ದಾಗ ಮೊದಲನೇದಾಗಿ ಭಾಗ್ಯಸ್ಥಾನವನ್ನು ತಗೊಳ್ಳೋಣ. ಭಾಗ್ಯಸ್ಥಾನದಲ್ಲಿ ಕುಜನಿದ್ದಾಗ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ವೈಮನಸ್ಸುಗಳು ಇರತಕ್ಕಂಥದ್ದಾಗಿರುತ್ತೆ. ಇವರೊಂದು ಹೇಳಿದ್ರೆ ಅವರೊಂದು ಮಾಡ್ತಾ ಇರ್ತಕ್ಕಂಥದ್ದು, ತಂದೆ ಮಾತನ್ನು ಧಿಕ್ಕರಿಸ್ತಕ್ಕಂಥವ್ರು ಆಗ್ತಾರೆ. ತಂದೆ ಮಕ್ಕಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದಾಗಿರುತ್ತೆ. ಭಾಗ್ಯಭಾವ ಅಂತಕ್ಕಂಥದ್ದು ನಮ್ಮ ತಂದೆ ತಾಯಿಗಳು ನಮಗೇನೆಂದರೆ ನಮ್ಮ ಮಕ್ಕಳಿಗೋಸ್ಕರ ನಾವೇನು ಮಾಡಿ ಇಡಬೇಕಂತಕ್ಕಂಥ ಮನಸ್ಥಿತಿ ಬರುತ್ತಲ್ಲ, ಅದಕ್ಕೆ ಭಾಗ್ಯ ಅಂತ ಕರಿತೀವಿ. ಮಕ್ಕಳನ್ನು ಚೆನ್ನಾಗಿ ಬೆಳಿಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ ನಾವು ಆಸ್ತಿಯನ್ನು ನಾವು ವಿಶೇಷವಾಗಿ ಶೇಖರಣೆ ಮಾಡ್ತಕ್ಕಂಥ ದುಡ್ಡು ಇದೆಲ್ಲ ಕೂಡ ಯಾರಿಗೆ ಸಲ್ಲುತ್ತೆ? ಮಕ್ಕಳಿಗೆ ಸಲ್ಲುತ್ತೆ. ಮಕ್ಕಳಿಗೆ ತಂದೆ ತಾಯಿಗಳ ಆಸ್ತಿ ಮಾಡಿ ಇಟ್ಟಾಗಿಯೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಭಾಗ್ಯಭಾವದಲ್ಲಿ ಕುಜನೇನಾದರೂ ಕೂಡ ಅವನೇನಾದರೂ ಫಾರ್ ಎಕ್ಸಾಂಪಲ್ಲು ಕಟಕದಲ್ಲಿ ನೀಚನಾಗ್ತಾನೆ, ಮಕರದಲ್ಲಿ ಅವನು ಹುಚ್ಚನಾಗ್ತಕ್ಕಂಥವನಾಗ್ತಾನೆ. ಈ ಕಟಕ ಮತ್ತು ಮಕರ ರಾಶಿಯಲ್ಲಿ ಏನಾದರೂ ಭಾಗ್ಯಭಾವಗಳೇನಾದರೂ ಬಂದಾಗ ಅದರದೇ ಆದಂಥ ವ್ಯಕ್ತಿತ್ವ ಮತ್ತು ಪ್ರಭಾವ ಬೀರ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಕುಜ ಏನಾದರೂ ಅಶುಭ ಸ್ಥಾನದಲ್ಲಿದ್ದಾಗ ಮಾನಸಿಕ ಕಿರಿಕಿರಿ ಅಥವಾ ಆರೋಗ್ಯದ ಸಮಸ್ಯೆಗಳು ಉಂಟಾದರೆ ಅದಕ್ಕೆ ಪರಿಹಾರ ಅನ್ನೋದು ಯಾವ ರೀತಿ ಕಂಡುಕೊಳ್ಬೋದು? ಇಲ್ಲ, ಪರಿಹಾರಗಳು ಸಾಕಷ್ಟು ಪರಿಹಾರಗಳಿದೆ. ಒಂದು ಗ್ರಹಕ್ಕೆ ಲಕ್ಷ ಕಾರಕತ್ವಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ನಾವು ಕುಜನಿಗೆ ಅಧಿದೇವತೆ ಬಂದು ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಅಂದರೆ ನಾವು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಬರ್ತಕ್ಕಂಥವನು ಬ್ರಹ್ಮಚಾರಿ ಆಗಿರ್ತಕ್ಕಂಥ ಆಂಜನೇಯ. ಸುಬ್ರಹ್ಮಣ್ಯನ ಸಮಸ್ಯೆಗಳು ಕುಜನ ಸಮಸ್ಯೆಗಳು ಬಂದಾಗ ನಾವು ಈಗ ಕಳತ್ರ ಭಾವಕ್ಕೆ ಕುಜನು ಬಂದ ಅಂತ ಕೂತ್ಕೊಳ್ಳಿ. ಈಗ ಮದುವೆ ಸಂಬಂಧಿತವಾಗಿ 4ನೇ ಭಾವಕ್ಕೆ ಬಂದಾಗ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಮನೆಯಲ್ಲಿ ಇವಂದೇ ಆದಂಥ ಡಾಮಿನೇಟೆಡ್ ಇರ್ತಕ್ಕಂಥದ್ದಾಗಿರುತ್ತೆ. ಏನೋ ಕೆಲಸ ಮಾಡೋಕ್ಕೋಗಿ ಏನೋ ಮನೆಗೆಲ್ಲ ಲಾಸ್ ಮಾಡ್ತಕ್ಕಂಥವನಾಗ್ತಾನೆ. ಹಾಗೆ ಚತುರ್ಥ ಭಾವದಲ್ಲಿದ್ದಾಗ ಪೂರ್ವಜರ ಆಸ್ತಿ ಅವನಿಗೆ ಬಂದಿರತಕ್ಕಂಥದ್ದಾಗಿರುತ್ತೆ. ಚತುರ್ಥ ಭಾವದಲ್ಲಿ ಯಾರ ಜಾತಕದಲ್ಲಿ ಬೇಕಾದರೂ ಕೂಡ ಕುಜನಿದ್ದಾಗ ಸ್ವಲ್ಪನಾದರೂ ಅವ್ರ ತಂದೆ ಅಂದರೆ ಅವ್ರ ತಾತನ ಆಸ್ತಿ ಇವನು ಅನುಭವಿಸುವಂಥ ಯೋಗ ಇರ್ತಕ್ಕಂಥದ್ದಾಗುತ್ತೆ. ಅದೇ ಆ ಆಸ್ತಿಯನ್ನು ಇವನು ಬೇಕಾದರೆ ಅದನ್ನು ಮುಂದುವರಿಸ್ಬೋದು. ಅದನ್ನು ಬೇಕಾದರೆ ಅಲ್ಲಿಗೆ ಅವನು ಸ್ಟಾಪ್ ಮಾಡ್ಬೋದು. ಏನು, ಎಲ್ಲ ಮಾರ್ಕೊಂಡ್ಬಿಟ್ಟು ತಿನ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಂತ ನಿರ್ಧಾರ ಏನಾಗುತ್ತೆ. ಅದೇ ಚತುರ್ಥ ಭಾವ ಏನಾದರೂ ಮಕರ ರಾಶಿ ಆಗಿದ್ದು ಉಚ್ಚನ ಆಗಿದ್ದರೆ ಇನ್ನಷ್ಟು ಆಸ್ತಿಯನ್ನು ಬೆಳೆಸುವಂತನಾಗ್ತಾನೆ. ಅದೇ ಚತುರ್ಥ ಭಾವ ಫಾರ್ ಎಕ್ಸಾಂಪಲ್ ಚತುರ್ಥ ಭಾವ ಕಟಕ ಆಗಿದ್ದು, ಕಟಕ ಜಲತತ್ವ ರಾಶಿಯಲ್ಲಿ ಅಗ್ನಿತತ್ವ ರಾಶಿ ಗ್ರಹವಾಗಿರ್ತಕ್ಕಂಥ ಕುಜನ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ಆ ಆಸ್ತಿಗೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಅವನು ಯಾವುದೋ ವೃತ ಅದನ್ನು ಹಾಳು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಬಂದ್ಬಿಡ್ತಕ್ಕಂಥವನಾಗ್ತಾನೆ. ಸರಿ ಗುರೂಜಿ, ಇನ್ನು ಶುಭ ಅಶುಭ ಗೋಚಾರದ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಸ್ಥಾನದಲ್ಲಿ ಕುಜಗ್ರಹ ಸ್ಥಿತನಿದ್ದಾಗ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ರಾಮಕೃಷ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆ ಕೇಳಬೇಕು. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 12. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಹರಿ ಓಂ ಗುರುಜಿ. ಹರಿ ಓಂ, ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ಇವಾಗ ಕ್ಷೇಮವಾಗಿದ್ದೀವಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಪ್ರಶ್ನೆ ಬಂದು ಈಗ ಮೊನ್ನೆ 8 ದಿವಸ ಸೋಮವಾರ ನಮ್ಮ ತಾಯಿಯವರು ತೀರೋದು. ಮಧ್ಯಾಹ್ನ 2:15ಕ್ಕೆ. ಓಕೆ, ಸೋಮವಾರನಾ? ಕೇಳೋಣ ಅಂತ. ಸೋಮವಾರ ಏನು ತೊಂದರೆ ಇಲ್ಲ ಬಿಡಿ, ಒಳ್ಳೇದಾಗಿರುತ್ತೆ, ಏನು ತೊಂದರೆ ಇಲ್ಲ. ಅವ್ರಿಗೆ ಪೂರ್ಣವಾಗಿ ಸ್ವಲ್ಪ ಇರೋದೆಲ್ಲ ಇಲ್ಲೇ ಕಳ್ಕೊಂಡು ಹೋಗಿರ್ತಾರೆ ಅಂತ ತೋರಿಸ್ತಾ ಇದೆ. ಓಕೆ, ಅದನ್ನು ಕೇಳೋಣ ಅಂತ. ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳಬೇಕಾಗಿತ್ತು. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಗುರುಜಿ. ಅಮ್ಮ ಹೇಳಿ, ಏನು ಪ್ರಶ್ನೆ ನಿಮ್ಮದು?
ಗುರುಜಿ ಮಗಂದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸೀಗ? 29 ವರ್ಷ ಗುರುಜಿ. ನೀವು ಎಲ್ಲಾದರೂ ಜಾತಕನ ಪರಿಶೀಲನೆ ಮಾಡಿಸಿದ್ದೀರಾ? ಹ್ಞೂ ಗುರುಜಿ, ಮಾಡಿಸಿದ್ದೀವಿ. ಏನು ಹೇಳಿದ್ದಾರೆ ಅಮ್ಮ? ಏನು ಹೇಳಿದ್ದಾರೆ? ನವಗ್ರಹ ಪೂಜೆ ಮಾಡ್ಸಕ್ಕೆ ಹೇಳಿದ್ದಾರೆ. ನವಗ್ರಹ ಪೂಜೆ ಅನ್ನೋದಕ್ಕಿಂತ ಮಿಗಿಲಾಗಿ ಮದುವೆಗೆ ಸಂಬಂಧಿತವಾದ ಇವರಿಗೆ ಸ್ವಲ್ಪ ಕಳತ್ರ ದೋಷ ಇದೆ, ಆಯಿತಾ? ಅಂದರೆ ಮದುವೆ ನಿಧಾನ ವಿಳಂಬ ಅಂತಕ್ಕಂಥದ್ದು ತೋರಿಸುತ್ತೆ. ವಿಳಂಬ ದೋಷ ನಿವೃತ್ತಿಗೋಸ್ಕರವಾಗಿ ಪಾರ್ವತಿ ಸ್ವಯಂವರ ಅಥವಾ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿ. ನವಗ್ರಹ ಪುರಸ್ಸರವಾಗಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ 3 ತಿಂಗಳಲ್ಲಿ. ಯಾಕಂದರೆ ಪಾರಾಯಣವನ್ನು ಮಾಡಿ ಪಾರಾಯಣಯುಕ್ತವಾಗಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ಒಂದು ಮಾರ್ಚ್ ನಂತರದಲ್ಲಿ ಮದುವೆ ಆಗುವ ಎಲ್ಲ ಯೋಗ ಇದೆ ತಾಯಿ, ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈಗ ಕೋಲಾರದಿಂದ ಸುಧಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ. ಅಲ್ಲ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಈಗ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ತಾಯಿ ನಮಸ್ಕಾರ. ನಮಸ್ತೆ ಸರ್. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗ ಯಾರಿಗೋ ದುಡ್ಡು ಇದ್ದಾನೆ, ಅವ್ರಿಗೆ ಕೊಡಲ್ಲ ಅಂತ ಇದ್ದಾರೆ. ಈಗ ಮದುವೆ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಮದುವೆ ಸೆಟ್ ಆಗಿದೆ, ಮದುವೆ ನಲ್ವಾ ಅವ್ರು ಬೇಕಂತಾನೆ ಮಾಡ್ತಾ ಇದ್ದಾರಮ್ಮ. ಬೇಕಂತಾನೆ ಮಾಡ್ತಾ ಇದ್ದಾರೆ. ಬೇಕು ಅಂತಾನೆ ಮಾಡ್ತಾ ಇದ್ದಾರಾ? ನಿಮ್ಮ ಹತ್ರ ಏನಾದರೂ ಕಾನೂನಾತ್ಮಕವಾಗಿ ಏನಾದರೂ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ? ಇಲ್ಲ, ಏನು ದಾಖಲೆ ಇಲ್ಲ ಸ್ವಾಮಿ. ಅದೇ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ತಾಯಿ ಬರೋದು. ಮದುವೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾ ಇರ್ತಾರೆ. ನೀವು ಜೋರಾಗಿ ಮಾತಾಡಿದ್ರೆ ಕೊಡೋಕ್ಕಾಗಲ್ಲ, ಏನು ಮಾಡ್ತೀರಾ ಅಂತ ಹೇಳ್ತಾರೆ. ಇವತ್ತಿನ ಪ್ರಪಂಚದ ಕೆಲವೊಂದಷ್ಟು ಅಮ್ಮ ಹಂಗೆ ಹೇಳ್ತಾ ಇದಾರೆ ಸ್ವಾಮಿ. ಅದಕ್ಕೆ ಮದುವೆಗೆ ರೇಷನ್ ಕೊಡ್ತೀನಿ ಅಂತಂದಿದ್ರು. ಈಗ ಅದನ್ನು ಕೊಡ್ಸಲ್ಲ, ಏನು ಕೊಡಲ್ಲ ಅಂತ ಹೇಳ್ತಾ ಇದಾರೆ ಸ್ವಾಮಿ. ಅಮ್ಮ ನೀವೊಮ್ಮೆ ನಮ್ಮನ್ನು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ಅದಕ್ಕೆ ಸೂಕ್ತವಾಗಿ, ಯಾಕಂದರೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಪರಿಹಾರ ಕೊಡ್ತೀನಿ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಾಮರಾಜನಗರದಿಂದ ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ತಾಯಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಮೇಡಮ್. ಸರ್ ತಾಯಿ ಒಳ್ಳೇದು ಮಾಡಲಿ. ಅಮ್ಮ ಏನು ಪ್ರಶ್ನೆ ನಿಮ್ಮದು? ನಮ್ಮದು ಕೆಲಸ ಸಿಗ್ಬೇಕಾಯ್ತು ಸರ್. ಕೆಲಸನೇ ಇಲ್ಲ, ಮನೇಲಿ ವೇಸ್ಟ್ ಆಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಕೇಳೋಣ ಫೋನ್ ಮಾಡಿದ್ವಿ ಸರ್. ಅಮ್ಮ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಖಂಡಿತ ಈ ಒಂದು ನಿಮ್ಗೆ 15ನೇ ತಾರೀಕು, ಅಂದರೆ ಈ ಎಲ್ಲ ಬರೋ 15ನೇ ತಾರೀಕು ಒಳಗಡೆ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ. ಪ್ರಯತ್ನ ಪಡಿ. ಆದರೆ ನಾಳೆ ಮಂಗಳವಾರದ ದಿವಸ ಆಂಜನೇಯನ ಸನ್ನಿಧಾನ ಎಲ್ಲಾದರೂ ಇದ್ದರೆ, ಆಂಜನೇಯನಿಗೆ ಮನೆಯಲ್ಲೇ ಪ್ರಾರ್ಥನೆ ಮಾಡಿ, ದೇವಸ್ಥಾನ ದೂರ ಇದ್ದರೆ ಅಥವಾ ಹತ್ತಿರದಲ್ಲಿ ಆಂಜನೇಯನ ಸನ್ನಿಧಾನ ಇದ್ದರೆ ಎಲ್ಲಾದರೂ ಹೋಗಿ ಒಂದು ವೀಳ್ಯದೆಲೆ ಹಾರವನ್ನು ಹಾಕ್ತೀನಪ್ಪ ಅಂತೇಳಿ 21 ವೀಳ್ಯದೆಲೆಯನ್ನು ಹಾರ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಆಂಜನೇಯನಿಗೆ ಹಾಕಿ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಬರೋ 15ನೇ ತಾರೀಕು ಒಳಗಡೆ ಕೆಲಸ ಸಿಗುತ್ತೆ ತಾಯಿ, ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಹಾಸನದಿಂದ ರವಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರು, ಚೆನ್ನಾಗಿದ್ದೀವಿ ಸ್ವಾಮಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಅವನದೊಂದು ಮದುವೆ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಎಷ್ಟು ವಯಸ್ಸು? ಒಂದು 24. ಏನು ತೊಂದರೆ ಇಲ್ಲ. 25ನೇ ವರ್ಷದಲ್ಲಿ ಮದುವೆ ಆಗುತ್ತೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಅದಕ್ಕಿಂತ ಒಮ್ಮೆ ಎಲ್ಲಾದರೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಆಶ್ಲೇಷ ಬಲಿ ಮಾಡಿಸ್ಕೊಂಡು ಬನ್ನಿ. ಆಶ್ಲೇಷ ಬಲಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಆಯಿತಾ? ಪ್ರಾರ್ಥನೆಯನ್ನು ಮಾಡಿಸಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಎಲ್ಲ ಮಾಡಬೇಡಿ, ಕೇವಲ ಆಶ್ಲೇಷ ಬಲಿ ಮಾಡಿಸ್ಕೊಂಡು ಬನ್ನಿ. ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಅನ್ನು ಆರಂಭ ಮಾಡಬೇಕು ಅಂತ ಅಂದುಕೊಂಡವರಿಗೆ ಈ ಒಂದು ಕುಜ ಗೋಚಾರ ಫಲ ಅನ್ನೋದು ಯಾವ ರೀತಿ ಸಹಕಾರಿಯಾಗುತ್ತೆ ಗುರುಗಳೇ? ನೋಡಿ, ನಾವು ರಾಶಿಯಿಂದ ಈಗ ಲಗ್ನದಿಂದನೇ ಸಹಜವಾಗಿ ನಾವು ಲಗ್ನದಿಂದನೇ ತಗೊಳ್ತೀವಿ. ಆದರೆ ಗೋಚಾರ ಅಂತಕ್ಕಂಥದ್ದು ನಾವು ರಾಶಿ ಮೇಲೆ ಆಧಾರವನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ವ್ಯಾಪಾರ ಅಂತಕ್ಕಂಥದ್ದು ಸಹಜವಾಗಿ ಈ ಕುಜನು ಜಾತಕದಲ್ಲಿ ಡೈನಾಮಿಕಲ್ ಆಗಿದ್ದಾಗ, ಅಂದರೆ ಒಳ್ಳೆ ಸ್ಥಾನದಲ್ಲಿದ್ದಾಗ ವ್ಯಾಪಾರವು ಕೂಡ ತುಂಬ ಚೆನ್ನಾಗಿ ಅವರೇ ಸ್ವಯಂ ನಿರ್ಧಾರವನ್ನು ಮಾಡಿ ಸ್ವಯಂಕೃತವಾಗಿ ಸ್ವಪ್ರಯತ್ನದಿಂದ ಗೆಲ್ಲುವಂಥ ಒಂದು ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ಪಾಲುದಾರಿಕ ವ್ಯವಹಾರಗಳಿಗೆ ಹೋದರೆ ನಷ್ಟ ಆಗುವ ಸಂಭವ ಇರತಕ್ಕಂಥದ್ದು. ಯಾಕೆಂದರೆ ಇವರಿಗೆ ಹಠ ಜಾಸ್ತಿ ಇರುತ್ತೆ, ಮತ್ತು ಕೋಪನೂ ಜಾಸ್ತಿ ಇರುತ್ತೆ.
ಮಾತಿನ ಮೇಲೆ ಹಿಡಿತ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮನುಷ್ಯನಿಗೆ ಆತ್ಮವಿಶ್ವಾಸ ಜಾಸ್ತಿ ಇದ್ದಾಗ, ತಾನೇ ಗೆಲ್ಲಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಾಗ ಗೆಲ್ಲುವ ಎಲ್ಲ ಅವಕಾಶಗಳಿರುತ್ತೆ. ಸಾಕಷ್ಟು ನಾವು ಯಾಕಂದರೆ ಈ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಾಕಷ್ಟು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಅವರ ಜಾತಕದಲ್ಲಿ ಕುಜನು ವಿಶೇಷವಾಗಿ ಒಂದು ಶಕ್ತಿಪ್ರದವಾದ ಕ್ಷೇತ್ರಗಳಲ್ಲಿದ್ದಾಗ ಅವ್ರಿಗೆ ಅನುಕೂಲ ಆಗಿರ್ತಕ್ಕಂಥದ್ದಿದೆ. ವ್ಯಾಪಾರ ಅಂತಕ್ಕಂಥದ್ದು, ಈಗ ಕಬ್ಬಿಣ ವ್ಯಾಪಾರ ಮಾಡಿದ್ರು ಅಂತ ಇಟ್ಕೊಳ್ಳಿ, ಲಾಸ್ ಆಗಿಬಿಡ್ತಾರೆ ಅವರು. ಭೂಮಿ ಸಂಬಂಧಿತವಾದ ವ್ಯಾಪಾರವನ್ನು ಮಾಡಿದ್ರು ಅಂತ ಇಟ್ಕೊಳ್ಳಿ, ಗೆಲ್ತಾರೆ. ಇವರು ಫಾರ್ ಎಕ್ಸಾಂಪಲ್ ಮೇಷರ ಮತ್ತು ವೃಶ್ಚಿಕ ರಾಶಿಗೆ ಕುಜನ ಅಧಿಪತಿ ಆಗ್ತಾನೆ. ಇವರು ನೀರಿನ ಬಿಸ್ನೆಸ್ ಏನಾದರೂ ಮಾಡಿದ್ರೆ ಖಂಡಿತ ಲಾಸ್ ಆಗಿಬಿಡ್ತಾರೆ ಇವರು. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ನಮಗೆ ನೇಚರ್ ಕನೆಕ್ಟಿಂಗ್ ನಾವು ಅದನ್ನು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಮಗೆ ಈ ಬಿಸ್ನೆಸ್ ಮಾಡಿದ್ರೆ ಕೆಲಸ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕಾದದ್ದು ಮೂಲ ಉದ್ದೇಶ. ಅದರಲ್ಲಿ ಏನಪ್ಪ ಅಂದರೆ, ಈಗ ನಾವು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಒಂದು ನಾನು ಕುಜನ ಏನಾದರೂ ಕೂಡ ಒಳ್ಳೆಯ ಅನುಕೂಲಕರವಾದ ಸ್ಥಿತಿಯಲ್ಲಿದ್ದಾಗ, ಅದು ಸ್ವಕ್ಷೇತ್ರದಲ್ಲೋ ಮಿತ್ರಕ್ಷೇತ್ರದಲ್ಲೋ ಅಥವಾ ವಿಶೇಷವಾಗಿ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಒಳ್ಳೆ ಕ್ರೀಡಾಪಟು ಆಗ್ತಾರೆ. ಆ ಕ್ರೀಡೆಗೆ ಅವ್ರಿಗನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗೆ ಮನುಷ್ಯನ ಜಾತಕದಲ್ಲಿ ಕುಜನಿಲ್ಲದೆ ಇದ್ದರೆ, ಕುಜನು ಅಂತಕ್ಕಂಥದ್ದು ನಮ್ಮ ಮುಂದಿನ ಇರುವಂಥ ನಂಬರು. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನಂಬರ್ ನಮ್ಗೆ ಕಂಡ್ರೆ ಮಾತ್ರ ನಾವು ಅದ್ರ ಬಗ್ಗೆ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ದಾರಿ ತೋರಿಸ್ತಕ್ಕಂಥ ಯಾವುದಾದ್ರೂ ಗ್ರಹ ಇದ್ದರೆ ಅದು ಕುಜಗ್ರಹ ಮಾತ್ರ. ನೀವು ಯಾವುದೇ ಲೈನಲ್ಲಿ ಹೋಗಿ ದಾರಿ ಕಾಣಬೇಕಲ್ಲ ನಮಗೆ, ನಾವು ಇದನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತಗೊಳ್ಳೋದಕ್ಕೂ ಕೂಡ ಕುಜನೇ ಕಾರಕತ್ವವನ್ನು ಆಗಿರ್ತಕ್ಕಂಥದ್ದು. ಮತ್ತು ಸ್ನಾಯುಗಳಿಗೆ ನಾವೀಗೇನು ನಾವು ಸ್ನಾಯುಗಳಂತ ಏನು ಕರಿತೀವೋ ದೇಹದಲ್ಲಿರ್ತಕ್ಕಂಥ, ಅದಕ್ಕೂ ಕೂಡ ಅವನೇ ಕಾರಕತ್ವವನ್ನು ಆಗಿರೋದ್ರಿಂದ ಕ್ರೀಡೆಗೆ ಅನುಕೂಲವಾಗಿ ಯಾರಾದರೂ ಕೂಡ, ಈಗ ನಾವು ಯಾಕೆಂದರೆ ಅವನಿಗೆ ಫಿಸಿಕಲಿ ಅವನು ತುಂಬ ಸ್ಟ್ರೆಂತ್ ಇರಬೇಕು ಕ್ರೀಡೆಗೆ ಹೋಗ್ಬೇಕಾದ್ರೆ, ಆ ಫಿಸಿಕಲಿ ಡಿಪಾರ್ಟ್ಮೆಂಟ್ ಕೂಡ ಅವನೇ ಕಾರಕತ್ವವನ್ನು ಆಗಿರ್ತಕ್ಕಂಥವನು, ಎದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದೆಲ್ಲ ಏನಂದರೆ ಕುಜನು ಅಂತಕ್ಕಂಥದ್ದು ನಮ್ಮ ದೇಹದ ರಕ್ತ ಸಂಬಂಧಿತವಾದ ಗ್ರಹವಾದುದರಿಂದ ದೇಹದ ಎಲ್ಲ ಆಯವ್ಯಯಗಳಲ್ಲೂ ಕೂಡ ಅವನ ಒಂದು ಪ್ರಭಾವ ಇರತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಏನಪ್ಪ ಅಂದರೆ, ಯಾರ ಜೊತೆ ಸೇರಿದಾಗ ಕುಜನು ಒಳ್ಳೆ ಫಲವನ್ನು ಕೊಡ್ತಾನೆ. ಅಂದರೆ ಗುರುವಿನ ದೃಷ್ಟಿ ಇದ್ದಾಗ ಒಳ್ಳೆಯವನು ಫಲ ಕೊಡ್ತಾನೆ, ಚಂದ್ರನ ಜೊತೆಯಲ್ಲಿದ್ದಾಗ ಒಳ್ಳೆ ಫಲವನ್ನು ಕೊಡ್ತಾನೆ. ಅದೇ ರಾಹು ಜೊತೆಯಲ್ಲಿದ್ದಾಗ ಸ್ವಲ್ಪ ನೆಗೆಟಿವ್ ಫಲವನ್ನು ಕೊಡ್ತಾನೆ, ಕೇತು ಜೊತೆಯಲ್ಲಿದ್ದಾಗ ನೆಗೆಟಿವ್, ಶನಿ ಜೊತೆಯಲ್ಲಿದ್ದಾಗಂತೂ ವಿಪರೀತವಾದ ಕೆಟ್ಟ ಫಲವನ್ನು ಕೊಡ್ತಕ್ಕಂಥವನಾಗ್ತಾನೆ. ಹಾಗೆ ನಾವು ಏನಪ್ಪ ಅಂದರೆ, ಜಾತಕ ಕೇವಲ ಏನೋ 1-2 ನಿಮಿಷಗಳಲ್ಲೋ ಅಥವಾ 20 ನಿಮಿಷದಲ್ಲೋ ಜಾತಕವನ್ನು ಪರಿಶೀಲನೆ ಮಾಡಿ ಇಲ್ಲಿದೆ ಅಲ್ಲಿದೆ ಅಂತ ಹೇಳೋದಲ್ಲ. ಇದ್ರ ಜೊತೆಗೆ ಬೇರೆ ಗ್ರಹಗಳ ಕಾಂಬಿನೇಷನ್ ಕೂಡ ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಗ್ರಹಕ್ಕೆ ಲಕ್ಷ ಕಾರಕತ್ವಗಳಿರುತ್ತೆ. ನೀವು 9 ಗ್ರಹಗಳಂದರೆ 9 ಲಕ್ಷ ಕಾರಕತ್ವಗಳಾಯಿತು. ಯೋಚನೆ ಮಾಡಿ, 9 ಲಕ್ಷ ಪದಗಳು ನಮ್ಮ ಹತ್ರ ಎಲ್ಲಿದ್ದಾವೆ ಹೇಳಲಿಕ್ಕೆ. ಹಾಗೆ ಬದುಕು ಅಂತಕ್ಕಂಥದ್ದು ಕುಜನ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರೂಜಿ, ಇನ್ನು ಕುಜನ ಗೋಚಾರ ಸಂಚಾರದಿಂದಾಗಿ ದಾಂಪತ್ಯದಲ್ಲಿ ಅಥವಾ ಸಹೋದರರ ನಡುವೆ ಮನಸ್ತಾಪ ಮೂಡಿದಾಗ ಅದನ್ನು ಶಮನಗೊಳಿಸೋದು ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಅಣ್ಣ ತಮ್ಮಂದಿರ ಮಧ್ಯೆ, ಗಂಡ ಹೆಂಡತಿರ ಮಧ್ಯದಲ್ಲಿ ಕುಜನಿದ್ದಾನೆ ಅಂತ ಇಟ್ಕೊಳ್ಳಿ, ಇವನಿಗೆ ವಿಪರೀತವಾದ ಅಂದರೆ ಕೋಪ ಇರತಕ್ಕಂಥದ್ದಾಗಿರುತ್ತೆ, ಆತುರ ಜಾಸ್ತಿ ಇರತಕ್ಕಂಥದ್ದು. ಹೆಂಡತಿ ಆದವಳು ಆಗ ಅದಕ್ಕೋಸ್ಕರ ನೀನು ಜಾತಕದಲ್ಲೂ ಕೂಡ ನಾವೇನು ಮಾಡ್ತೀವಿ, ಸರಿಸಮಾನವಾಗಿರ್ತಕ್ಕಂಥ ಕುಜದೋಷ ಇದ್ದಂಥವ್ರಿಗೆ ಕುಜದೋಷ ಇರೋವ್ರನ್ನೇ ನಾವು ಮದುವೆ ಮಾಡ್ತಕ್ಕಂಥ ಪದ್ಧತಿ. ಯಾಕಪ್ಪ ಅಂದರೆ, ಒಬ್ಬರು ನಿಧಾನ ಇದ್ದು ಒಬ್ಬರು ಫಾಸ್ಟ್ ಇದ್ದಾಗ ಅದು ಕೆಲಸ ಆಗದೆ ಇರತಕ್ಕಂಥದ್ದು ಅಂತೇಳಿ. ಬಹಳ ಮುಖ್ಯವಾಗಿ ಕುಜದೋಷ ಅಂದರೆ ಅಷ್ಟೇ, ಏನೋ ನಮಗೆ ಜಾತಕದಲ್ಲಿ ಏನೋ ತೊಂದರೆ ಆಗಿಬಿಟ್ಟಿದೆ ಅಂತಲ್ಲ. ಯಾಕಂದರೆ ಕುಜದೋಷ ಇದ್ದಂಥವನು ಕುಜನ ಆ ಒಂದು ಪ್ರಭಾವದಿಂದ ಅವನು ಉತ್ಕೃಷ್ಟವಾಗಿರ್ತಕ್ಕಂಥ ಹೆಚ್ಚಿನ ಆತ್ಮವಿಶ್ವಾಸ, ಹಠಮಾರಿತನ, ಹೀಗೆ ಎಲ್ಲ ರೀತಿಯಾಗಿ ಅವನು ಸದೃಢತೆ ಇರತಕ್ಕಂಥವನು ಆಗ್ತಾನೆ. ಅವನನ್ನು ಮ್ಯಾಚ್ ಮಾಡಬೇಕಾದ್ರೆ ತತ್ಸಮಾನವಾಗಿರ್ತಕ್ಕಂಥ ಒಂದು ಕಾರಲ್ಲಿ 4 ಟೈರಲ್ಲಿ ಒಂದು ಟೈರಲ್ಲಿ ಗಾಳಿ ಇಲ್ಲ ಅಂದರೆ ಆ ಗಾಡಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ. 4 ಟೈಲಲ್ಲೂ ಕೂಡ ಸಮಚಿತವಾಗಿ ನಾವು ಓಡಿಸ್ಬೇಕಾದ್ರೆ ಎಷ್ಟು ಓಡಿಸ್ಬೇಕಂದ್ರೆ ಎಲ್ಲ ಸಮವಾಗಿ ಓಡಿಸ್ತೀವಿ. ಹಾಗೆ ಸಮವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಜೋಡಣೆ ಮಾಡಿದಾಗ ಅವರ ಬದುಕು ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಈಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಕ್ಕೆ ಕುಜನೇನಾದರೂ ಕೂಡ ನೀಚನಾಗಿದ್ದು, ಅವನ ಅಸ್ತನಾಗಿದ್ದು 0 ಡಿಗ್ರಿಯಲ್ಲಿ ಏನಾದರೂ ಇದ್ದಾಗ ಕೂಡ ಅವನೇನು ಮಾಡ್ತಾನೆ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಬೆಳೆಯೋ ತನಕ ತುಂಬ ಚೆನ್ನಾಗಿರ್ತಾರೆ, ಮದುವೆ ಆದ ನಂತರದಲ್ಲಿ ಆ ಎಲ್ಲ ಕುಟುಂಬಗಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಈ ಭಿನ್ನಾಭಿಪ್ರಾಯಗಳ ಕಾರಕತ್ವನಾಗಿರ್ತಕ್ಕಂಥದ್ದು ಕುಜನಾಗಿರ್ತಕ್ಕಂಥದ್ದು. ಎಷ್ಟು ನಾವು, ಯಾಕೆಂದರೆ ಜಾತಕ ಅಂತಕ್ಕಂಥದ್ದು ಎಲ್ಲೋ ನಮ್ಮ ದೂರದಲ್ಲಿರ್ತಕ್ಕಂಥದ್ದಲ್ಲ, ನಮ್ಮ ಒಡನಾಟದಲ್ಲಿ, ನಮ್ಮ ಸಂಬಂಧದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ವ್ಯಾಪಾರದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಗ್ರಹಗಳು. ಈಗ ಯಾಕೆ ಗ್ರಹಗಳನ್ನೇ ನಾವು ಪ್ರಭಾವಿತವಾಗಿ ನಾವು ಮಾಡ್ಕೊಳ್ತೀವಿ ಅಂದರೆ ಅದರ ಎಲ್ಲ ಕಾರಕತ್ವಗಳು ಅಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ನಾವು ಸೈನ್ಸನ್ನು ಮೀರಿರ್ತಕ್ಕಂಥ ಒಂದು ಶಾಸ್ತ್ರ ಜ್ಯೋತಿಷ್ಯ ಅಂತಕ್ಕಂಥದ್ದು. ಸೈನ್ಸ್ ಆನಂತರ ಬಂದಿರತಕ್ಕಂಥದ್ದು, ಸೈನ್ಸ್ಗಿಂತ ಮುಂಚೆ ಇದ್ದಿದ್ದು ಜ್ಯೋತಿಷ್ಯ ಅಂತಕ್ಕಂಥದ್ದು. ಯಾಕಂದರೆ ಇದಕ್ಕೆ ಸಾಕ್ಷಾತ್ ಪ್ರಮಾಣೀಕೃತವಾಗಿರ್ತಕ್ಕಂಥ ಗ್ರಹ ಯಾರಪ್ಪ ಅಂದರೆ ಸೂರ್ಯಚಂದ್ರರೇ. ಹಾಗಾಗಿ ಆ ಪ್ರಮಾಣೀಕೃತವಾಗಿರ್ತಕ್ಕಂಥ ಗ್ರಹಗಳು, ವಿಶೇಷವಾಗಿ 9 ಗ್ರಹಗಳು, ಈಗೇನೋ ಮಾಂದಿ ಎಲ್ಲ ಬಂದಿದ್ದು, ಮಾಂದಿ ಇತ್ತು, ಅದಾದ ನೆಪ್ಚೂನು, ಪ್ರೋಟೋನ್ ಎಲ್ಲ ಬಂದಿದೆ ಗ್ರಹಗಳು. ನಾವು ಪಾಶ್ಚಿಮಾತ್ಯ ಅಂದರೆ ನಾವು ನಮ್ಮ ಜಾತಕದಲ್ಲಿ ನಾವು ವೈದಿಕ ಪರಂಪರೆ ಅಥವಾ ವೇದ ಪರಂಪರೆ ಅಂತಕ್ಕಂಥದ್ದು ಒಂದಷ್ಟಿದ್ದರೆ
ವಿಶೇಷವಾಗಿ ಸ್ವಲ್ಪ ವೆಸ್ಟರ್ನ್ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಕೂಡ ಇರುತ್ತೆ. ಇಂಡಿಯನ್ ಅಸ್ಟ್ರಾಲಜಿ ಮತ್ತು ವೆಸ್ಟರ್ನ್ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ KP ಸಿಸ್ಟಮ್ ಬೇರೆ ಇದೆ, ಜೈಮಿನಿ ಪದ್ಧತಿ ಬೇರೆ ಇದೆ, ಪರಾಶರರ ಪದ್ಧತಿ ಬೇರೆ ಇದೆ, ವರಾಹಮಿಹಿರರ ಪದ್ಧತಿ ಬೇರೆ ಇದೆ. ಹೀಗೆ ಹಲವಾರು ಪದ್ಧತಿಗಳಿದ್ದರೂ ಕೂಡ ಮೂಲ ಉದ್ದೇಶ ಏನು, ಈ ಗ್ರಹದ ಈ ಕಾರಕತ್ವಗಳಿರುತ್ತೆ, ಇಷ್ಟು ಡಿಗ್ರಿಯಲ್ಲಿದೆ, ಇಷ್ಟು ಉಪನಕ್ಷತ್ರದಲ್ಲಿದ್ದಾವೆ ಅಂತಕ್ಕಂಥ ತಿಳಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಾಗ ಫಲಗಳನ್ನು ನಿಖರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಅಶುಭ ಗೋಚಾರ ಫಲ ಎದುರಾದಾಗ ಮನೆಯಲ್ಲೇ ಪೂಜೆ ಮಾಡುವಂಥ ಪ್ರಕಾರ ಆಗಿರಬಹುದು, ಸರಳ ಪರಿಹಾರದ ಬಗ್ಗೆ ಏನು? ನೋಡಿ, ಕುಜನು ಕೆಂಪುಗೆ ಕಾರಕನು, ಅಂದರೆ ರೆಡ್ ಎಲ್ಲ ಒಂದೇ. ಈಗ ನಾವು ಭೂಮಿ ಹೇಗಿರುತ್ತೆ, ರೆಡ್ ಆಗಿರುತ್ತೆ. ಸೊ ನಾವು ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂದರೆ, ಕುಜನ ಜಾತಕದಲ್ಲಿ ದೋಷಗಳು ಬಂದಾಗ, ಕುಜನ ದೋಷ ಇದ್ದಂಥ ಜಾತಕಗಳಲ್ಲಿ ಯಾವುದನ್ನು ಕೂಡ ಅವನು ಸರಾಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಇರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು, ಬಲವಾಗಿ ಸುಬ್ರಹ್ಮಣ್ಯನನ್ನು, ಆಂಜನೇಯನನ್ನು ಹಿಡ್ಕೊಳ್ಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ, ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ದಾನಕ್ಕೆ ಮಹತ್ವವಾಗಿರ್ತಕ್ಕಂಥದ್ದು, ತೊಗರಿಬೇಳೆ ದಾನ ಮಾಡ್ತಕ್ಕಂಥದ್ದು. ಯಾಕೆ ಇಷ್ಟೇ, ಇನ್ನೊಂದೇನಪ್ಪ ಅಂದರೆ, ಯಾರಾದರೂ ನಾವು ಏನಂದರೆ ಫಿಸಿಕಲಿ ತೊಂದರೆ ಇದ್ದಂಥವ್ರಿಗೆ ಏನಾದರೂ ಶಸ್ತ್ರಚಿಕಿತ್ಸೆಗೆ ಏನಾದರೂ ಅನುವನ್ನು ಮಾಡಿಕೊಡ್ತಕ್ಕಂಥದ್ದು, ಅಥವಾ ಹ್ಯಾಂಡಿಕ್ಯಾಪ್ಟ್ಸ್ಗೆ ವೆಹಿಕಲನ್ನು ಕೊಡಿಸ್ತಕ್ಕಂಥದ್ದು, ಈ ರೀತಿ ಮಾಡಿದಾಗ ಅನುಕೂಲ ತಕ್ಕನಾಗಿ, ನಾವು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತೇನಿಲ್ಲ, ಅನುಕೂಲಕ್ಕೆ ತಕ್ಕನಾಗಿ. ಅವನು ಯಾರೋ ಒಬ್ಬರು ಪಾಪ ನಮ್ಮನ್ನು ನೆರೆಹೊರೆಯಲ್ಲಿ ಯಾರೋ ಒಬ್ಬ ಇರ್ತಾನೆ, ವಿಕಲಚೇತನ ಇರ್ತಾನೆ ಅಂತ ಇಟ್ಕೊಳ್ಳಿ, ನಮ್ಮ ಕೈಲಾದದ್ದು ಒಂದು 10,000 ಅಪ್ಪ, ನೀನು ಗಾಡಿ ತಗೋ, ನಾನು ಒಂದು 10,000 ಕೊಡ್ತೀನಿ ಅಂತ ಕೊಟ್ಟಾಗ, ದೇವರು ಯಾಕೆ ಅಂದರೆ ಅವನು ನಿನ್ನಲ್ಲಿ ನೀನು ಎಷ್ಟು ಭೋಗತ್ವವನ್ನು ಅನುಭವಿಸ್ತಾ ಇದೆಯಾ, ನೀನು ಎಷ್ಟು ದಾನವನ್ನು ಮಾಡ್ತಿದ್ಯಾ ಅಂತಕ್ಕಂಥದ್ದು ಪ್ರಕೃತಿ ನಮ್ಮನ್ನು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ದೇವರಂದರೆ ಎಲ್ಲೋ ನಮ್ಮ ದೂರದಲ್ಲಿಲ್ಲ, ನಮ್ಮ ಮುಂದೆ ಇರತಕ್ಕಂಥ ಪ್ರಕೃತಿಯೇ ನಮ್ಮ ದೇವರಾಗಿರೋದ್ರಿಂದ, ಭೂಮಿ ಅಂತಕ್ಕಂಥದ್ದು ಭೂಮಿಕಾರಕನ ಯಾರಪ್ಪ ಅಂದರೆ ಕುಜನು. ಭೂಮಿ ಇಲ್ಲ ಅಂದರೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಭೂಮಿ ಮೇಲೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು, ಕರ್ಮಗಳನ್ನು ಮಾಡುವಂಥ ಒಂದು ಪದ್ಧತಿಯನ್ನು, ಒಂದು ಮನಸ್ತತ್ವವನ್ನು ಬೆಳೆಸ್ಕೊಂಡಾಗ ಗ್ರಹಗಳ ಅದು ಸಂತೋಷ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕುಜ ಗೋಚಾರ ಫಲದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಕುಜನು ಅಂತಕ್ಕಂಥದ್ದು ನಾನು ಹೇಳಿದ್ನಲ್ವಾ, ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಫಾರ್ ಎಕ್ಸಾಂಪಲ್ ನಾವು ಏನಂತೀವಿ, ಹಾರ್ಮೋನ್ಸ್ ಅಂತ ನಾವು ಏನು ಕರಿತೀವೋ, ಹಾರ್ಮೋನ್ಸ್, ಹೆಣ್ಮಕ್ಳಿಗೆ ಹಾರ್ಮೋನ್ಸ್, ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆಯಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು ಯಾಕೆ, ಇದು ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ಇರತಕ್ಕಂಥದ್ದು. ಆಹಾರ ಪದ್ಧತಿದು ಕೂಡ ಕುಜನೇ, ಖಾರಕ್ಕೆ ಅವನೇ ಕಾರಕತ್ವವಾಗ್ತಾನೆ. ರಸಮ್, ನಾವು ಊಟ ಮಾಡಬೇಕಾದ್ರೆ ಒಳ್ಳೆ ರಸಮ್, ಅಬ್ಬಾ ತುಂಬ ಚೆನ್ನಾಗಿತ್ತಪ್ಪ ಅಂತ. ನೋಡಿ, ಇದು ಹುಳಿಗೊಬ್ಬ ಕಾರಕ, ಸಿಹಿಗೊಬ್ಬ ಕಾರಕ, ಖಾರಕ್ಕೊಬ್ಬ ಕಾರಕ, ಇದೆಲ್ಲ ಬೇರೆ ಬೇರೆ ಗ್ರಹಗಳಿದೆ. ಹಾಗೆ ನಾವು ತಿಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಆಹಾರ. ನೋಡಿ, 12ನೇ ಮನೇಲಿ ಏನಾದರೂ ಕುಜನಿದ್ದಾಗ ನಿದ್ರೆ ಭಂಗವಾಗ್ತಕ್ಕಂಥದ್ದಾಗುತ್ತೆ. ಇದೆಲ್ಲ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲು ಮನಸ್ಸನ್ನು ಸುಸ್ಥಿರವಾಗಿಟ್ಕೊಳ್ಬೇಕು, ಧ್ಯಾನ ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಇಟ್ಕೊಂಡಾಗ ಒಳ್ಳೆಯದಾಗ್ತಕ್ಕಂಥದ್ದು. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ಕುಜಗೋಚಾರ ಫಲದ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.